ನಮಸ್ತೆ. ಎಲ್ರು ಹೇಗಿದ್ದೀರಾ? ಶ್ರಾವಣ ಮಾಸದ ಹಬ್ಬಗಳೆಲ್ಲ ನಡೀತಾನೆ ಇದೆ. ಎಲ್ರು ಖುಷಿಯಾಗಿದ್ದೀರಾ? ಹಬ್ಬಗಳು ಒಂದ್ರ ಮೇಲೆ ಒಂದ್ ಬರ್ತಾನೆ ಇದೆ. ಅಕೇಶನ್ಸ್ ಹ್ಯಾಪಿ ಆಗಿರೋಕೆ, ಹ್ಯಾಪಿ ಮೂಮೆಂಟ್ ವಿತ್ ದ ಫ್ಯಾಮಿಲಿ. ಇನ್ನೇನ್ ನಾಳೆ ಒಂದು ಹುಣ್ಣಿಮೆ ಬರ್ತಾ ಇದೆ. ಹುಣ್ಣಿಮೆಯಲ್ಲಿ ಈಗ 12 ತಿಂಗಳಿದೆ ಅಂದ್ಕೊಳ್ಳಿ, ಜನವರಿಯಿಂದ ಡಿಸೆಂಬರ್ ತನಕ. ಈ 12 ತಿಂಗಳಲ್ಲಿ ಪ್ರತಿ 29 ದಿನ ಅಥವಾ 30 ದಿನಕ್ಕೊಮ್ಮೆ ಚಂದ್ರ ಫುಲ್ ಮೂನ್ ಡೇ ಬಂದೇ ಬರುತ್ತೆ. ಪೂರ್ಣ ಚಂದ್ರ ಅಂತ ಹೇಳ್ತೀವಲ್ಲ, ಈ ಹುಣ್ಣಿಮೆ ಬರುತ್ತೆ. ಹುಣ್ಣಿಮೆ ಬಹಳ ಆಸ್ಪಿಷಿಯಸ್ ಫಾರ್ ಮೆಡಿಟೇಷನ್ ಅಂಡ್ ಆಲ್, ಗುಡ್ ಫಾರ್ ಆಸ್ಪಿಷಿಯಸ್ ವರ್ಕ್ಸ್ ಅಂಡ್ ಆಲ್ ಅಂತ ಹೇಳ್ತಾರೆ. ಈಗ ಈ ಹುಣ್ಣಿಮೆ, ಪ್ರತಿ ಹುಣ್ಣಿಮೆಗೂ ಒಂದೊಂದು ಹೆಸರಿಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಾ? ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನನ್ ಜೊತೆ ಇರಿ. ಈ ವಿಡಿಯೋ ಕಂಪ್ಲೀಟ್ ಆಗೋ ತನಕ ನೋಡ್ತಾ ಇರಿ. ಒಂದೊಂದೇ ವಿಷಯ ಹೇಳ್ತಾ ಹೋಗ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಚಂದಮಾಮ ಬಹಳ ಫೇಮಸ್. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ತಾಯಂದ್ರು ಮತ್ತು ಚಿಕ್ಕ ಮಕ್ಕಳಂದ್ರಿಗೆ ಫ್ರೆಂಡ್ ಕೂಡ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ. ಬಾಬಾ ಚಂದಿರ, ಬೆಳ್ಳಿಯ ಚಂದಿರ ನಮ್ಮಯ ಮನೆಗೀಗ, ನಿನ್ನಯ ಬೆಳಕನ್ನು ಎಲ್ಲೆಡೆ ಚೆಲ್ಲಿ ಮನವನ್ನು ಬೆಳಗೀಗ. ಈ ತರ ಹಾಡುಗಳು. ಇದು 1ನೇ ಕ್ಲಾಸ್ ಹಾಡು ಅನ್ಸುತ್ತೆ. ಚಂದಮಾಮಂಗೆ ತೋರಿಸಿ ಊಟ ಮಾಡಿಸ್ತಾರೆ ಮಕ್ಕಳನ್ನ. ಸೊ ಚಂದಮಾಮ ಎಲ್ಲರ ಜೀವನದಲ್ಲೂ ಇದ್ದೇ ಇದ್ದಾನೆ. ಇದೊಂಥರ ಖುಷಿಯ ಮೂಮೆಂಟ್ ಆಗುತ್ತೆ, ಒಂಥರ ಬಾಂಧವ್ಯದ ಸಂಕೇತ ಕೂಡ. ಇಂಥ ಚಂದ್ರ ಪ್ರತಿ ಸಲ ಬಂದಾಗೂ ಒಂದೊಂದು ಹೆಸರು ಇಟ್ಕೊಂಡಿದೆ. ಇದು ಅದೇನು ಅಂತ ನೋಡೋಣ ಒಂದೊಂದೇ, ಬನ್ನಿ. ಈಗ ಫಸ್ಟ್ ಒಂದು ಹುಣ್ಣಿಮೆ ಬರುತ್ತೆ ಜನವರಿನಲ್ಲಿ. ಅದಕ್ಕೆ ಏನಂತಾರೆ? ವುಲ್ಫ್ ಮೂನ್ ಅಂತ ಹೇಳ್ತಾರೆ. ಆಕ್ಚುಲಿ ಈ ಚಂದ್ರ ಯಾಕೆ ಬರ್ತಾನೆ ಹೇಳಿ? ಚಂದ್ರ ಬರದೇ ಏನು? ಕತ್ತಲೆಯಲ್ಲಿ ಬೆಳಕನ್ನು ಕೊಡ್ಲಿಕ್ಕೆ. ಕತ್ಲೆ ತುಂಬಾ ಇರುತ್ತೆ, ಕತ್ಲೆಯಲ್ಲಿ ಬೆಳಕನ್ನು ಕೊಡ್ಲಿಕ್ಕೆ ಅಂತಾನೆ ಇದು ಫೇಮಸ್. ಚಂದ್ರನ ದೀಪ, ಚಂದ್ರನ ಬೆಳಕು, ಹುಣ್ಣಿಮೆ ಚಂದ್ರ, ಬೆಳದಿಂಗಳ ಊಟ ಅಂತ ಹೀಗೆಲ್ಲ ಹೇಳ್ತೀವಲ್ಲ. ಇದು ಮನಸ್ಸಿಗೆ ಹತ್ತಿರವಾದದ್ದು, ಎಲ್ರಿಗೂ ಒಂಥರ ಹಿತ ಕೊಡುತ್ತೆ. ಮೂನು ರೆಪ್ರೆಸೆಂಟ್ ಮಾಡುತ್ತೆ ಮನಸ್ಸನ್ನ. ಆದ್ರಿಂದ ಇದು ಎಲ್ರ ಮನಸ್ಸಿಗೂ ಹತ್ತಿರವಾಗುವಂತ ವಿಷಯ ಹುಣ್ಣಿಮೆ ವಿಚಾರ. ಹುಣ್ಣಿಮೆ ಚಂದ್ರ ಅಂತ ಬಂದಾಗ, ಇದು ಹುಣ್ಣಿಮೆ ಅನ್ನೋದು ಮನುಷ್ಯನ ಜೀವನದಲ್ಲಿ ತನ್ನ ಒಂದು ಟೈಮ್ ಪೀಸ್, ಅಂದ್ರೆ ವಾಚ್ ತರ, ಗಡಿಯಾರ ತರನು ಇದು ಮುಂಚೆ ಕೆಲಸ ಮಾಡ್ತಾ ಇತ್ತು. ಆಮೇಲೆ ಸೈಂಟಿಸ್ಟ್ ಇದ್ರ ಮೇಲೆ ಅತಿ ಹೆಚ್ಚು ರಿಸರ್ಚ್ ಗಳನ್ನೆಲ್ಲ ಮಾಡ್ತಾ ಬಂದ್ರು. ಹೇಗೆ 15 ದಿವಸಕ್ಕೆ ಚಂದ್ರ ತನ್ನ ಆಕಾರನ ಬದಲಾಯಿಸ್ತಾ ಹೋಗ್ತಾನೆ. ಚಿಕ್ಕದು ದೊಡ್ಡದು ಹೀಗೆ ಬದಲಾಯಿಸ್ತಾ ಹೋಗ್ತಾ ಇರ್ತಾನೆ. ಚಿಕ್ಕದಾಗ್ತಾನೆ, ಆಮೇಲೆ ಮತ್ತೆಗೇನ್ ದೊಡ್ಡದಾಗ್ತಾ ಹೋಗ್ತಾನೆ. ಈ ಎಲ್ಲ ಡಿಫ್ರೆಂಟ್ ಆಕಾರಗಳನ್ನ ನೋಡ್ತಾ ಈ ಸೈಂಟಿಸ್ಟ್ಗಳು ಒಂದೊಂದ್ ಆಕಾರ ಒಂದೊಂದ್ ತರ ಕಾಣಿಸ್ತಾ ಬಂತು ಎಲ್ರಿಗೂ. ಅವರೆಲ್ಲ ಸೇರಿ ಒಂದೊಂದು ರೀತಿಯ ಆಕಾರಕ್ಕೂ ಒಂದೊಂದು ಹೆಸರು ಇಟ್ಕೋತಾ ಬಂದ್ರು ಒಂದೊಂದ್ ಸರಿಗೆ. ಈಗ ಫುಲ್ ಮೂನ್, ಪೂರ್ಣಿಮೆ ಬರೋದು ಯಾವಾಗ? ಅದೇ ಆಗ್ಲೇ ಹೇಳಿದ್ನಲ್ಲ, 29 ದಿನ ಅಥವಾ 30 ದಿನಕ್ಕೊಂದ್ಸರಿ ರೌಂಡ್ ಸರ್ಕಲ್ ಬರುತ್ತೆ. ಇದು ತುಂಬಾ ಒಂದು ಪ್ರೋಗ್ರೆಸ್ನಿನ ಸಂಕೇತ. ಚಂದ್ರ ಆಲ್ರೆಡಿ ಬಹಳ ಫಾಸ್ಟ್ ಆಗಿ ಹೋಗ್ತಾನೆ. ಪ್ರತಿದಿನ ಚಲಿಸ್ತಾನೆ ಇರ್ತಾನೆ, ಭೂಮಿ ಸುತ್ತ ಚಲಿಸ್ತಾ ಇರುತ್ತೆ. ಇದು ಅಸ್ಟ್ರಾಲಜಿಲಿ ಚಂದ್ರ 2.5 ದಿನ ಒಂದ್ ರಾಶಿನಲ್ಲಿ ಇರ್ತಾನೆ. ಅದಕ್ಕೆ ರಾಶಿ ಇರೋ ಮನೇನ ನಿಮ್ ರಾಶಿ ಯಾವ್ದು ಅಂತ ಕೇಳ್ತಾರೆ. ನಿಮ್ ನಕ್ಷತ್ರ ಯಾವ್ದು ಅಂತ ಕೇಳ್ತಾರೆ. ಆ ಚಂದ್ರ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಆ ನಕ್ಷತ್ರದ ಹೆಸರೇ ಜನ್ಮ ನಕ್ಷತ್ರ ಅಂತ ಹೇಳ್ತಾರೆ. ಇದು ಹುಣ್ಣಿಮೆ ಏನು ಅಂತಂದ್ರೆ, ಚಂದ್ರ ಮತ್ತು ಸೂರ್ಯ ಎದುರು ಬದ್ರು ಬರ್ತಾರೆ. ಆ ದಿನಕ್ಕೆ ಅಂದ್ರೆ ಒಂದೇ ಮನೆಯಲ್ಲಿ ಸೇರ್ತಾರೆ. ಈ ಕಡೆಯಿಂದ ಚಂದ್ರ ಬರುತ್ತೆ, ಈ ಕಡೆಯಿಂದ ಸೂರ್ಯ ಬರುತ್ತೆ. ಈ ಒಂದು ಫ್ರೀಕ್ವೆನ್ಸಿಗೆ ಫುಲ್ ಮೂನ್ ಅಂತ ಆಗುತ್ತೆ.
ಕಂಪ್ಲೀಟ್ ಅಪೋಸಿಟ್ ಟು ಈಚ್ ಅದರ್ ಬಂದಾಗ ಇದು ಬ್ಯಾಲೆನ್ಸ್, ಯೂನಿವರ್ಸ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇದು ಪ್ರಕೃತಿಯಲ್ಲಿ ಪ್ರಕೃತಿಯಲ್ಲಿ ನಡೆಯುವ ಒಂದು ಘಟನೆ ಆಗುತ್ತೆ. ಈ ಎಲ್ಲ ಘಟನೆಗಳನ್ನು ರಿಸರ್ಚ್ ಮಾಡ್ತಾ ಸೈಂಟಿಸ್ಟ್ಗಳು ಒಂದೊಂದು ಬಾರಿ ಒಂದೊಂದು ತಿಂಗಳಲ್ಲಿ ಬರುವಂತ ಒಂದೊಂದು ಚಂದ್ರ ಫುಲ್ ಮೂನ್ಗೂ ಒಂದೊಂದು ಹೆಸರು ಇಟ್ಕೊಂತ ಬಂದಿದ್ದಾರೆ. ಫಸ್ಟ್ ಜನವರಿ ಬರೋದು ಫುಲ್ ಮೂನ್ಗೆ ವೂಲ್ಫ್ ಮೂನ್ ಅಂತ ಹೆಸರಿಟ್ಟಿದ್ದಾರೆ. ಯಾಕೆ ಗೊತ್ತಿಲ್ಲ ಈ ತರ ಹೆಸರಿಟ್ಟಿದ್ದಾರೆ. ನೋಡಿ, ಅವ್ರಿಗೆ ಏನ್ ರೀಸನ್ ಹೇಳ್ತಾರೆ ಅಂದ್ರೆ, ಇಟ್ ಸಿಂಬಲೈಸಸ್ ಇಂಟ್ರೋಸ್ಪೆಕ್ಷನ್ ಅಂಡ್ ಲೆಟಿಂಗ್ ಗೋ ಆಫ್ ದ ಪಾಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಇದನ್ನ ಇಂಟರ್ಪ್ರಿಟ್ ಮಾಡ್ಬೋದು ಲಾಜಿಕಲಿ ಅಂತಂದ್ರೆ, ಜನವರಿ ಫಸ್ಟ್ ಮಂತ್ ಅಲ್ವಾ, ಇಯರ್ ಅಲ್ಲಿ ಜನವರಿಯಿಂದ ಸ್ಟಾರ್ಟ್ ಆಗುತ್ತಲ್ವಾ ಹೊಸ ಇಯರ್. ಅಂದ್ರೆ ಹಳೇದೆಲ್ಲ ಕಳೆದೋಗುತ್ತೆ, ಹಳೇದೆಲ್ಲ ಬಿಟ್ಟು ಬಿಡೋದು, ಹಳೇದನ್ನೆಲ್ಲ ಹಿಂದಕ್ ಬಿಟ್ಟು ಜೀವನ ಮುಂದೆ ಸಾಗ್ಬೇಕು ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಇದು. ಅಂದ್ರೆ ಸೊ ಹಿಂದಿಂದು ಬಿಡೋದು, ಲೆಟಿಂಗ್ ಗೋ ಆಫ್ ದಿ ಪಾಸ್ಟ್. ಆಮೇಲೆ ಜನವರಿನಲ್ಲಿ ಜಾಸ್ತಿ ಸ್ನೋ ಕೂಡ ಬೀಳ್ತಾ ಇರುತ್ತೆ, ಇನ್ನು ಚಳಿಗಾಲ ಇರುತ್ತೆ. ಎಲ್ರು ಅವ್ರವ್ರ ಮನೆಯಲ್ಲಿ ಶೆಲ್ಟರ್ ಅಲ್ಲಿ ಮನೆಯಲ್ಲಿ ಇರ್ಲಿಕ್ಕೆ ಬಯಸ್ತಾರೆ. ಇದು ಟ್ರೈಬ್ಸ್ ಅಲ್ಲಿ ಕೂಡ ಬಂತು, ಮತ್ತೆ ಈ ಪ್ರಾಚ್ಯ ದೇಶಗಳಲ್ಲಿ ಇದು ಪ್ರಚಲಿತದಲ್ಲಿದೆ. ಆಮೇಲೆ ಇದ್ರಲ್ಲಿ ಇನ್ನೊಂದು ಕನೆಕ್ಷನ್ ಹೇಳ್ತಾರೆ, ಮೂನ್ ಮತ್ತು ಈ ತೋಳಗಳಿಗೊಂದು ಕನೆಕ್ಷನ್ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ, ಈಗ ಹುಣ್ಣಿಮೆ ಚಂದ್ರ ಬಂದಾಗ ಸಮುದ್ರ ಉಕ್ಕೇರುತ್ತೆ, ಸಮುದ್ರ ಅಲೆಗಳು ಬಹಳ ಜೋರಾಗಿರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಹುಣ್ಣಿಮೆ ಬಂದಾಗ ಜನರು ಮೈಂಡ್ ಸ್ವಲ್ಪ ಅಸಮತೋಲನ ಆಗುತ್ತೆ, ಜಾಸ್ತಿ ಮಾತಾಡ್ತಾರೋ ಅಥವಾ ಮೌನವಾಗಿರ್ತಾರೋ, ಯಾವುದೋ ಒಂದು ರೀತಿಯಲ್ಲಿ ಭಾವನೆಗಳಿಗೆ ಇದು ಎಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ಚಂದ್ರ ಫುಲ್ ಮೂನ್ ಬಂದನೆ, ಚಂದ್ರ ರೆಪ್ರೆಸೆಂಟ್ಸ್ ಮೂನ್ ಮೈಂಡ್ ಇರೋದ್ರಿಂದ ಭೂಮಿಯ ಸುತ್ತುತ್ತಾ ಇರ್ತಾನೆ, ಭೂಮಿಗೆ ಹತ್ರದಲ್ಲಿ ಇರ್ತಾನೆ. ಅವಾಗ ಇದ್ರ ಇಂಪ್ಯಾಕ್ಟ್ ಜಾಸ್ತಿನೇ ಆಗುತ್ತೆ. ನೀವು ನೋಡೇ ಇದ್ದೀರಾ, ಕೇಳಿರ್ತೀರಾ ಸಮುದ್ರದ ಉದಾಹರಣೆ ಈಗೆಲ್ಲ. ಆ ರೀತಿಯಲ್ಲಿ ತಗೊಂಡಾಗ ಇದು ವೂಲ್ಫ್ಗೆ ಹೋಲಿಸಿದ್ದಾರೆ. ಅಂದ್ರೆ ಪೀಪಲ್ ಕನೆಕ್ಟ್ ಅಂಡ್ ರಿಲೇ ಆನ್ ಈಚ್ ಅದರ್, ಇದೊಂದು ಸಿಂಬಾಲಿಕ್ ಆಗಿ ಹೇಳ್ತಾರೆ ವೂಲ್ಫ್ ಮೂನ್ ಅಂತ ಜನವರಿ ಮೂನ್ಗೆ. ನೆಕ್ಸ್ಟ್ ಫೆಬ್ರವರಿನಲ್ಲಿ ಒಂದು ಮೂನ್ ಬರುತ್ತೆ, ಅದನ್ನ ಸ್ನೋ ಮೂನ್ ಅಂತಾರೆ. ಇನ್ನು ಫೆಬ್ರವರಿನಲ್ಲಿ ಚಳಿ ಕಂಟಿನ್ಯೂ ಅಲ್ಲಿ ಇರುತ್ತೆ, ಹಿಮ ಬೀಳ್ತಾ ಇರುತ್ತೆ. ಈ ನಮಗೆಲ್ಲ ಕನ್ನಡದವರಿಗೆ ಗೊತ್ತಿರೋ ಹಾಗೆ ಶಿವರಾತ್ರಿ ಬಂದಾಗ್ಲೇನೆ ಚಳಿ ಹೋಗೋದು, ಶಿವ ಶಿವ ಅಂತ ಚಳಿ ಹೋಗುತ್ತೆ ಅಂತ ಹೇಳ್ತಾರೆ. ಆ ರೀತಿನಲ್ಲಿ ನೋಡಿದಾಗ ಇವರು ಸೈಂಟಿಸ್ಟ್ ಇಟ್ಟಿರೋ ಹೆಸರು ಕಾರಣ ಕೊಟ್ಟಿರೋದು ಸರಿ ಅಂತ ಅನ್ಸುತ್ತೆ. ಈ ಟೈಮಲ್ಲಿ ಫೆಬ್ರವರಿಯಲ್ಲಿ ಯೂಶುವಲಿ ಸ್ನೋ ಮೂನ್ ಬ್ರೈಟ್ ಆಗಿರುತ್ತೆ, ಸ್ಕೈ ಆಕಾಶದಲ್ಲಿ ಅತಿ ಹೆಚ್ಚು ಬ್ರೈಟ್ ಫುಲ್ ಆಗಿರುತ್ತೆ. ಈ ಫೆಬ್ರವರಿಯ ಪೂರ್ಣ ಚಂದಿರ ತುಂಬಾ ಚಿಕ್ಕದಾಗಿ ಕಾಣುತ್ತೆ ನಮಗೆ. ಅಂದ್ರೆ ಇದು ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ, ಸ್ವಲ್ಪ ಭೂಮಿಗೆ ಸ್ವಲ್ಪ ದೂರದಲ್ಲಿ ಇರುತ್ತೆ, ಆದ್ರಿಂದ ಅದು ಚಿಕ್ಕದಾಗಿ ಕಾಣುತ್ತೆ. ಇದು ಸ್ನೋಫಾಲ್ ಇರೋದ್ರಿಂದ ಅವಾಗ ಸ್ನೋ ಬೀಳ್ತಾ ಇರುತ್ತೆ. ಇನ್ನು ಚಂದ್ರ ಮತ್ತು ನಮ್ಮ ನಡುವೆ ಸ್ನೋ ಬೀಳ್ತಾ ಇರೋದು ಕಾಣ್ತಾರೆ. ಇದೆಲ್ಲ ಆಕ್ಚುಲಿ ಸೈಂಟಿಸ್ಟ್ ಪ್ರಾಚ್ಯ ದೇಶದ ರಿಸರ್ಚ್ ಗಳು ಮಾಡ್ತಾ ಇರೋರು ಹೇಳಿರೋ ಕಾರಣಗಳು. ಇದು ಅವರಿಗೆ ಚಂದ್ರ ನೋಡಕ್ಕೆ ಹೊರಗಡೆ ಬಂದ್ರೆ ಅವರು ಈ ಹಿಮ ಬೀಳ್ತಾ ಇರೋ ರೀತಿ ಇದ್ರಲ್ಲೇನೆ ನೋಡ್ಬೇಕು. ಫೆಬ್ರವರಿನಲ್ಲಿ ಯೂಶಲಿ ಜಾಸ್ತಿ ಹಿಮ ಬೀಳ್ತಾ ಇರುತ್ತಲ್ಲ, ಅವರು ಅದಕ್ಕೆ ಈ ತರ ಒಂದು ಹೆಸರು ಇಟ್ಟಿದ್ದಾರೆ. ಇಟ್ಸ್ ನೈಸ್ ಟು ಹಿಯರ್ ದ ಥಿಂಗ್ಸ್ ಸ್ಟೋರಿ ಬಿಹೈಂಡ್ ಇಟ್. ನೆಕ್ಸ್ಟ್ ಥರ್ಡ್ ಮಾರ್ಚ್ ಅಲ್ಲಿ ಬರೋ ಮೂನ್ಗೆ ವರ್ಮ್ ಮೂನ್ ಅಂತಾರೆ, ಕ್ರಿಮಿಕೀಟಗಳ ಮೂನ್ ಅಂತ ಹೇಳ್ತಾರೆ. ಇದು ಯೂಶಲಿ ಮಾರ್ಚ್ ಅಲ್ಲಿ ಬರುತ್ತೆ. ಇಲ್ಲಿ ದಿ ಗ್ರೌಂಡ್ಸ್ ಬಿಕಮ್ಸ್ ಸಾಫ್ಟ್ ಅಂಡ್ ವರ್ಮ್ಸ್ ಅಪಿಯರ್ ಇನ್ ದಿ ಗ್ರೌಂಡ್, ದ ರಾಬಿನ್ಸ್ ಫೀಡ್ ಆನ್ ದೆಮ್ ಮೇಕಿಂಗ್ ದ ಎಂಡ್ ಆಫ್ ವಿಂಟರ್ ಅಂಡ್ ಇನ್ಕಮಿಂಗ್ ಆಫ್ ದಿ ಸಮ್ಮರ್ಸ್. ಯಾಕಂದ್ರೆ ಇದು ಈ ಟೈಮಲ್ಲಿ ಹಿಮ ಹಸಿಯಾಗಿ ಭೂಮಿನಲ್ಲಿ ವರ್ಮ್ಗಳು ಕ್ರಿಮಿಕೀಟಗಳು ಬೆಳೆಯುವಂತ ಸಮಯ. ಯಾಕಂದ್ರೆ ಇಟ್ಸ್ ಎ ಟೈಮ್ ಟು ವೆಲ್ಕಮ್ ದ ಸಮ್ಮರ್, ಅಂದ್ರೆ ಬೇಸಿಗೆ ಬರೋ ಸ್ಟಾರ್ಟ್ ಆಗೋಕೆ ಸಂದರ್ಭದಲ್ಲಿ ಇರುತ್ತೆ ಇದು ಮಾರ್ಚ್ ತಿಂಗಳು.
ಇದಕ್ಕೆ ಈ ರೀತಿ ಒಂದು ಹೆಸರಿಟ್ಟಿದ್ದಾರೆ. ಇದೆಲ್ಲ ಒಂಥರ ಸಿಂಬಾಲಿಕ್ ಆಗಿ ಒಂಥರ ಏನೋ ಒಂದು ಕತೆ ಬರೆಯೋದು, ಸ್ಟೋರಿ ಬರೆಯೋದು, ಆ ತರ ಬರ್ದಿರೋ ತರ ರೀತಿಯಲ್ಲಿ ಇವೆಲ್ಲ ವಿಚಾರಗಳನ್ನ ಹೇಳ್ಕೊಂಡ್ ಬಂದಿದ್ದಾರೆ. ನೆಕ್ಸ್ಟ್ ಪಿಂಕ್ ಮೂನ್ ಅಂತ ಬರುತ್ತೆ, ಏಪ್ರಿಲ್ ಅಲ್ಲಿ ಬರೋದಿದು. ಇದ್ರ ಕೂಡ ಹೆಸರಿಟ್ಟಿರೋದು ಇಟ್ ಸ್ವಲ್ಪ ಪಿಂಕಿಶ್ ಆಗಿ ಕಾಣುತ್ತೆ ಅಂತ ಹೇಳ್ತಾರೆ ನೋಡಿರೋರು ಅವರು. ನೀವು ಅಬ್ಸರ್ವ್ ಮಾಡಿ ನೋಡಿ, ಟ್ರೈ ಮಾಡಿ. ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಹೇಗಿರ್ಬೋದು ಇದು ಚಂದ್ರ ಅಂತ ನೋಡಿ ಕಂಪೇರ್ ಮಾಡಿ ನೋಡಿ. ಇದು ಒಂಥರ ಏಪ್ರಿಲ್ ಇಂದ ಮೂನು ಸಿಂಬಲೈಸಸ್ ಲವ್, ಕಂಪ್ಯಾಷನ್ ಅಂಡ್ ಹೀಲಿಂಗ್. ಒಂಥರ ತುಂಬಾ ಸೂತಿಂಗ್ ಆಗಿರುತ್ತೆ. ಅಂದ್ರೆ ಆಗ ಆಲ್ರೆಡಿ ಸ್ವಲ್ಪ ಬೇಸಿಗೆ ಶುರು ಆಗಿರುತ್ತಲ್ಲ, ಹುಣ್ಣಿಮೆ ಚಂದ್ರ ಇದ್ದಾಗ ಮತ್ ಸ್ವಲ್ಪ ಗಾಳಿ ತಣ್ಣಗೆ ಬೀಸ್ತಾ ಇದ್ದಾಗ ಸೂತಿಂಗ್ ಎಫೆಕ್ಟ್ ಕೊಡುತ್ತೆ. ಅದಕ್ಕೆ ಇದನ್ನ ಹೋಲಿಸಿದರೆ ಒಂದು ನವಿರಾದ ಭಾವನೆ, ಉತ್ತಮ ಒಂದು ಮಧುರವಾದ ಭಾವನೆ, ಮತ್ತೆ ನಮ್ಗೆ ಹೀಲಿಂಗು ಮಾಡುತ್ತೆ, ಮನಸ್ಸನ್ನ ತಣಿಸುತ್ತೆ, ಆಮೇಲೆ ಮನಸ್ಸನ್ನ ಹೀಲ್ ಮಾಡುತ್ತೆ, ಯಾವ ಬಾಡಿನೂ ರಿಲ್ಯಾಕ್ಸ್ ಆಗುತ್ತೆ, ತಂಪಿರುತ್ತೆ, ಒಳ್ಳೆ ಬೆಳದಿಂಗಳು ಮನೋಹರವಾಗಿರುತ್ತೆ ಅಂತ ಇದ್ರ ಅರ್ಥ ಆಗುತ್ತೆ. ನೋಡಿ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಇನ್ನು ನೆಕ್ಸ್ಟ್ ಮೇ ನಲ್ಲಿ ಬರೋದು ಫ್ಲವರ್ ಮೂನ್ ಅಂತ ಹೇಳ್ತಾರೆ. ಫ್ಲವರ್ ಮೂನ್ ಅಂತ ಹೆಸರಿಟ್ಟಿದ್ದಾರೆ. ಇದು ಸೀಡ್ ಮೂನ್ ಅಂತ ಹೇಳ್ತಾರೆ. ಇದರಲ್ಲಿ ಹೆಚ್ಚಿನ ಮುಂದಿನ ಎಕ್ಸ್ಪ್ಲನೇಷನ್ಗೆ ಹೋದ್ರೆ ಸೀಡ್ ಮೂನ್ ಅಂತ ಹೇಳ್ತಾರೆ. ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಹಲವಾರು ಕಲ್ಚರ್ಸ್, ರಿಲಿಜನ್ಸ್ ಮತ್ತೆ ಭಾವನೆಗಳು, ಬಿಲೀಫ್ಸ್ ಸಿಸ್ಟಮ್ಸ್, ಇದನ್ನೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ ಈ ಫ್ಲವರ್ ಮೂನ್. ಅಂದ್ರೆ ಸ್ವಲ್ಪ ಅವಾಗ ಅದೇ ತಾನೇ ಏನಾದ್ರೂ ಹಾರ್ವೆಸ್ಟ್, ಬೆಳೆ ಬೆಳೆಯೋದು, ಬೆಳೆ ಬಿತ್ತನೆ ಅಂತ ಸಂದರ್ಭದ ಒಂದು ವಿಚಾರವನ್ನ ಇಲ್ಲಿ ಹೋಲಿಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರೋದು ಸ್ಟ್ರಾಬೆರಿ ಮೂನ್ ಬರುತ್ತೆ. ಸ್ಟ್ರಾಬೆರಿ ಮೂನ್ಗೆ ಕಲರ್ ಸ್ಟ್ರಾಬೆರಿ ಕಲರೇ ಕೊಟ್ಬಿಟ್ಟಿದ್ದಾರೆ. ಅದ್ಯಾಕೆ ಇವ್ರಿಗೆ ಹಂಗ ಅನ್ನಿಸ್ತು ನೋಡಕ್ ಹೋದ್ರೆ, ವಿಚಾರ ತಿಳ್ಕೊಳಕ್ ಹೋದ್ರೆ, ಇದು ಒಂದು ಇಂಪಾರ್ಟೆಂಟ್ ಒಂದು ಈವೆಂಟ್ ಅನ್ನ ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವ್ರ ಟ್ರೈಬ್ಸ್ ಅವ್ರ ಆ ಕಡೆ ಆ ಟೈಮಲ್ಲಿ ಅಮೆರಿಕನ್ಸ್ ಇದನ್ನ ಆ ಟೈಮಲ್ಲಿ ಹಾರ್ವೆಸ್ಟ್, ಸ್ಟ್ರಾಬೆರಿ ಕಲರ್ದು ಎಲ್ಲ ಹಾರ್ವೆಸ್ಟ್ ಟೈಮ್ ಆ ಸಮಯದಲ್ಲಿ. ಅದಕ್ಕೆ ಅವರು ಇದನ್ನ ಸ್ಟ್ರಾಬೆರಿ ಮೂನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬರೋದು ಜುಲೈನಲ್ಲಿ ಬಕ್ ಮೂನ್ ಅಂತ. ಇದೇನಂತಂದ್ರೆ ಇದು ಕೆಲವು ಪ್ರಾಣಿಗಳಿಗೆ, ಒಂದ್ ಪ್ರಾಣಿಗೆ ಹೋಲಿಸಿದರೆ, ಕರಡಿಗೆ ಏನೋ ಸ್ವಲ್ಪ ಇದನ್ನು ಹೋಲಿಸಿದರೆ. ಈ ಟೈಮಲ್ಲಿ ಬೋನ್ಸ್ ಫಾಸ್ಟ್ ಆಗಿ ಬೆಳೆಯುತ್ತಂತೆ. ಆಮೇಲೆ ಇದು ದಿನಕ್ಕೆ 1/4 ಭಾಗದಷ್ಟು ಬೆಳೆಯುತ್ತಂತೆ ಈ ಸಮಯದಲ್ಲಿ. ಅಂದ್ರೆ ಬೇಸಿಗೆ, ಸ್ವಲ್ಪ ಹೆಚ್ಚು ಬೇಸಿಗೆ ಅಥವಾ ಮಳೆ ಬರ್ತಾ ಇರೋ ಸಮಯ ಜುಲೈ ಟೈಮು. ಇದನ್ನ, ಈ ಹೆಸರನ್ನ ನೇಟಿವ್ ಟ್ರೈಬ್ಸ್ ಅವರು ಇಟ್ಟಿರೋದು. ಇದು ಅವರು ಚಂದ್ರನನ್ನ ಒಂದು ಟೈಮ್ ಪೀಸ್ ಆಗಿ ಯೂಸ್ ಮಾಡಿ, ಗಡಿಯಾರ ಆಗಿ ಸಮಯ ನೋಡ್ಲಿಕ್ಕೆ ಅಂತ ಉಪಯೋಗಿಸ್ತಾ ಇದ್ರು. ಅವರು ಈ ತರ ಸ್ವಲ್ಪ ಹೀಗೆ ಕಂಡಾಗ ಚಂದ್ರ ಈ ಟೈಮು ಅಂತ ಅವರು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ರು. ಹೇಗೆ ನಾವು ಚಂದ್ರ ದೊಡ್ಡದಾದ ಫುಲ್ ಚಂದ್ರ ನೋಡಿದಾಗ ಹುಣ್ಣಿಮೆ ಅಂತೀವಿ, ಚಿಕ್ಕದ ಅರ್ಧಾಕೃತಿ ಬಂದಾಗ ಹೀಗೆ ಇನ್ನು ಈಗ ಬೆಳೀತಾ ಇದೆ, ಇನ್ನು 15 ದಿವಸ ಇದೆ ಹುಣ್ಣಿಮೆ ಅಂತ ಹಾಗೆಲ್ಲ ಹೇಳ್ತೀವಲ್ಲ, ಆ ತರ ನೋಡಿ ಇವರು ತಿಳ್ಕೊತಾ ಇದ್ರು. ನೆಕ್ಸ್ಟ್ ಮೂನ್ ಬರೋದು ಸೂಪರ್ ಮೂನ್ ಅಂತ. ನೆಕ್ಸ್ಟ್ ಆಗಸ್ಟ್ದಕ್ಕೆ ಸೂಪರ್ ಮೂನ್ ಅಂತ ಹೇಳ್ತಾರೆ. ಈಗೇನು ನಾಳೆ, ಈಗ ಆಗಸ್ಟ್, ನಾಳೆ 20ನೇ ತಾರೀಕು ಅಲ್ಲ 19ನೇ ತಾರೀಕು ಸೂಪರ್ ಮೂನ್ ಹುಣ್ಣಿಮೆ ನಾಳೆ. ಇದಕ್ಕೆ ತುಂಬಾ ಸೂಪರ್ ಮೂನ್ ಅಂತ ಬಹಳ ಫೇಮಸ್ ಒಂದ್ ಮಾತ್ರ ನಾವು ಕೇಳ್ತಾ ಇದ್ವಿ. ಆದ್ರೆ ಇವತ್ತು 12 ಹುಣ್ಣಿಮೆಗಳ ಬಗ್ಗೆನೂ ತಿಳ್ಕೊತಾ ಇದೀವಿ.
ಈ ಸೂಪರ್ ಮೂನ್ ನಾಳೆಯ ಮೂನ್ ಬಗ್ಗೆ ಇನ್ನ ಸ್ವಲ್ಪ ಕೊನೆಗೆ ಇನ್ನ ಸ್ವಲ್ಪ ವಿಚಾರ ಹೇಳ್ತೀನಿ. ಇದನ್ನ ಯಾಕೆ ಸೂಪರ್ ಮೂನ್ ಅಂತ ಹೇಳ್ತಾರೆ ಅಂದ್ರೆ, ಇದು ಅತಿ ಹೆಚ್ಚು ಎಲ್ಲಾ 12 ಹುಣ್ಣಿಮೆಗಳಲ್ಲಿ ಎಲ್ಲಾ ಹುಣ್ಣಿಮೆಗಳಿಗಿಂತ ನಾಳೆಯ ಚಂದ್ರ ಅತಿ ಹೆಚ್ಚು ದೊಡ್ಡದಾಗಿ ಕಾಣುತ್ತೆ. ಇದು ಆಗಸ್ಟ್ ಅಲ್ಲಿ ಬರ್ತಕ್ಕಂತ ಹುಣ್ಣಿಮೆಗೆ ಸೂಪರ್ ಮೂನ್ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಹೆಸರು ಸ್ಟುರ್ಜಿಯನ್ ಮೂನ್ ಅಂತಾನು ಹೇಳ್ತಾರೆ. ಅಂದ್ರೆ ಇದು ಅಮೆರಿಕನ್ಸ್ ಇಟ್ಟಿರೋ ಹೆಸರು. ನಮ್ಗೆಲ್ಲ ಕಾಮನ್ ಆಗಿ ಗೊತ್ತಿರೋ ಹೆಸರು ಏನಂದ್ರೆ ಸೂಪರ್ ಮೂನ್ ಅಂತ ನಾವು ಕೇಳಿದೀವಿ ಕೂಡ ಆಕ್ಚುಲಿ. ಪೇಪರ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇತ್ತು ಇದು. ಏನಪ್ಪಾ ಇದು ಸೂಪರ್ ಮೂನ್ ಅಂತ ಯೋಚಿಸ್ತಾ ಇದ್ವಿ ನಾವು. ಒಂದ್ಸರಿ ನನ್ ನೆನಪಿದೆ, ನಾವು ಸೂಪರ್ ಮೂನ್ ಬಗ್ಗೆ ಬಹಳ ಹೇಳ್ತಾ ಇದ್ರು, ಟಿವಿನಲ್ಲೂ ಬಂತು ಪೇಪರ್ ಅಲ್ಲೂ ಬಂತು ಅಂತ. ಆ ದಿನ ಹೊರಗಡೆ ಎಲ್ಲ ಚೇರ್ ಹಾಕೊಂಡ್ ಕುತ್ಕೊಂಡ್ ನೋಡ್ತಾ ಇದ್ವಿ, ಏನ್ ಅರ್ಥ ಆಗ್ಲಿಲ್ಲ. ಬಟ್ ಇವಾಗ ನಂಗೆ ಅರ್ಥ ಆಗಿರೋದು ಏನು ಅಂತಂದ್ರೆ, ಇದು ಸೂಪರ್ ಮೂನ್ ಅಂತಂದ್ರೆ ಭೂಮಿಗೆ ಅತಿ ಹತ್ತಿರದಲ್ಲಿ ಇರುತ್ತೆ ಮತ್ತು ಅದು ಚಂದ್ರ ತುಂಬಾ ದೊಡ್ಡದಾಗಿ ಕಾಣ್ತಾನೆ. ಅತಿ ಹೆಚ್ಚಿನ ವೈಡರ್ ಮೆಜರ್ಮೆಂಟ್ ಅಲ್ಲಿ ಚಂದ್ರ ಇರುತ್ತೆ, ಹೆಚ್ಚು ಬ್ರೈಟ್ ಆಗಿ ಕೂಡ ಇರುತ್ತೆ, ಹೆಚ್ಚು ಬಿಗ್ಗರ್ ಕೂಡ ಇರುತ್ತೆ ಈ ನಾಳೆ ಕಾಣುವ ಹುಣ್ಣಿಮೆಯ ಚಂದ್ರ. ಎಲ್ಲರೂ ನೋಡಿ ನೀವು ಚೆಕ್ ಮಾಡಿ, ನಿಜಕ್ಕೂ ಇದು ಬ್ರೈಟ್ ಆಗಿತ್ತ, ದೊಡ್ಡದಾಗಿ ಕಾಣ್ತಾ, ಅಥವಾ ಮೋಡ ಏನಾದ್ರು ಬಂದು ನಿಮಗೆ ನೋಡಕ್ ಆಗ್ಲಿಲ್ವಾ, ನೋಡಿ ಟ್ರೈ ಮಾಡಿ. ಈ ನಾಳೆಯ ಸೂಪರ್ ಮೂನ್ ಬಗ್ಗೆ ಇನ್ನೂ ಸ್ವಲ್ಪ ವಿಚಾರಗಳಿದೆ. ಇದು ಇನ್ನು ಉಳಿದಿರೋ ಮೂನ್ ಇದನ್ನ ಸ್ವಲ್ಪ ಹೇಳ್ಬಿಡ್ತೀನಿ ಫಸ್ಟ್ಗೆನೆ. ಆಮೇಲೆ ಮತ್ತೆ ನಾಳೆಯ ಸೂಪರ್ ಮೂನ್ ಬಗ್ಗೆ ಇನ್ನ ಸ್ವಲ್ಪ ಮಾಹಿತಿ ಕೊಡ್ತೀನಿ. ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ಬರೋ ಮೂನ್ಗೆ, ಫುಲ್ ಮೂನ್ಗೆ ಏನಂತ ಹೇಳ್ತಾರೆ ಅಂದ್ರೆ ಹಾರ್ವೆಸ್ಟ್ ಮೂನ್ ಅಂತ ಹೇಳ್ತಾರೆ. ಹಾರ್ವೆಸ್ಟ್ ಮೂನ್ ಅಂತ ಹೇಳ್ತಾರೆ ಈ ತರ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹಾರ್ವೆಸ್ಟ್ ಅಂತ ಅಂದಾಗ ನಾವು ಬೆಳೆ ಬೆಳೆದಿದ್ದಕ್ಕಂತಂದು ಎಲ್ಲ ಸ್ವಲ್ಪ ಕಟಾವ್ ಮಾಡ್ಕೋತೀವಿ, ಎಲ್ಲ ತಗೊಂಡ್ ಬರ್ತೀವಿ ಬೆಳೆದಿದ್ದು ತೋಟಗಳಲ್ಲಿ. ಹೆಚ್ಚಿನ ಎಕರೆಗಳಲ್ಲಿ ದೊಡ್ಡದಾಗಿ ಬೆಳಿತಾರಲ್ಲ, ಅದ್ರ ಬಗ್ಗೆ ಇದು ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ. ಮತ್ತೆ ಇದು ಆಟಮನ್ ಈಕ್ವಿನಾಕ್ಸ್ ಅನ್ನೋದ್ರ ಒಂದು ಸ್ಪೆಸಿಫಿಕ್ ಸೈಂಟಿಫಿಕ್ ರೀಸನ್ ಮೇಲೆ ಕೂಡ ಕಂಪೇರ್ ಮಾಡಿದ್ದಾರೆ. ಇದು ಒಂದು ಲೂನರ್ ಸೈಕಲ್, ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಬರ್ತಕ್ಕಂತ ಇದು ಹುಣ್ಣಿಮೆ ಚಂದ್ರದ ಒಂದು ಸೈಕಲ್. ಪ್ರತಿ ತಿಂಗಳು ಏನು ಬರುತ್ತೋ ಇದಕ್ಕೆ ಕಂಪೇರ್ ಮಾಡಿದ್ದಾರೆ. ಅಂದ್ರೆ ಈ ಕ್ರಾಪ್ಸ್ ನ ಕಲ್ಟಿವೇಟ್ ಮಾಡಿರೋದಕ್ಕೆ ಕಂಪೇರ್ ಮಾಡಿದ್ದಾರೆ. ಹೆಚ್ಚು ವೆಜಿಟೇಬಲ್ಸ್, ಗ್ರೈನ್ಸ್ ಇವಾಗೆಲ್ಲ ಬರುತ್ತೆ ಅಂತ ಇದರ ಅರ್ಥ. ಇದು ಸೆಪ್ಟೆಂಬರ್ ಬರೋ ಅಂತದ್ದು. ನೆಕ್ಸ್ಟ್ ಬರುತ್ತೆ ಅಕ್ಟೋಬರ್ ಅಲ್ಲಿ ಬರೋದು ಹಂಟರ್ಸ್ ಮೂನ್ ಅಂತ ಹೇಳ್ತಾರೆ. ಹಂಟರ್ಸ್ ಮೂನ್ ಅಂತ ಬಂದಾಗ ಹೇಗೇನ್ ಇದು ಹಂಟರ್ಸ್ ಮೂನ್ ಅಲ್ಲಿ, ಹಂಟರ್ಸ್ ಅಂತಂದ್ರೆ ಬೇಟೆ ಆಡೋದು ಅಂತ. ಅಂದ್ರೆ ಪ್ರಾಣಿಗಳೆಲ್ಲ ಹೆಚ್ಚು ಬೇಟೆಗೆ ಹೊರಗೆ ಹೋಗುವಂತ ಸಂದರ್ಭ ಅಂತ ಕೂಡ ತಗೋಬಹುದು. ಈ ಕರಡಿಗಳು ಆಹಾರನ ಪ್ರಿಸರ್ವ್ ಮಾಡ್ಕೊಳ್ಳಿಕ್ಕೆ ಈ ಟೈಮ್ದಲ್ಲಿ ಹೆಚ್ಚು ಬೇಟೆ ಆಡಕ್ ಹೊರಗೆ ಹೋಗುತ್ತೆ, ಬೇಟೆ ಆಡಿ ತಂದಿಟ್ಕೊಳ್ಳುತ್ತೆ ತನ್ನ ಗೂಡಲ್ಲಿ, ತನ್ನ ಗುಹೆಯಲ್ಲಿ ಅನ್ನೋದನ್ನ ಒಂದು ಸ್ಟೋರಿ ಇದರಲ್ಲಿ ರಿಫ್ಲೆಕ್ಟ್ ಮಾಡ್ತಾರೆ. ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಇಂಟರ್ನಲ್ ವರ್ಕ್. ಇಟ್ ಸಿಂಬಲೈಸಸ್ ಇಂಟರ್ನಲ್ ವರ್ಕ್ ಅಂಡ್ ಸೆಲ್ಫ್ ರಿಫ್ಲೆಕ್ಷನ್. ತನಗೆ ಬೇಕಾಗಿರುವಂತ ವಸ್ತುಗಳನ್ನ ಕೂಡಿಸಿಕೊಳ್ಳೋದು, ಗುಡ್ಡೆ ಮಾಡ್ಕೊಳ್ಳೋದು, ತಂದಿಟ್ಕೊಳ್ಳೋದು ಅಂತ ಇದಕ್ಕೆ ಹಂಟರ್ಸ್ ಮೂನ್ ಅಂತ ಹೆಸರಿಟ್ಟಿದ್ದಾರೆ. ನೆಕ್ಸ್ಟ್ ಬರೋದು ಮೂನ್ ಕೂಡ ಬೀವಿರ್ ಮೂನ್ ಅಂತ ಹೇಳ್ತಾರೆ. ಇದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ, ಯಾಕೆ ಇದು ಈ ರೀತಿ ಹೆಸರಿಟ್ಟಿದ್ದಾರೆ ಅಂದ್ರೆ, ಇದು ಪ್ರಿಪರೇಷನ್, ಎ ಟೈಮ್ ಫಾರ್ ಪ್ರಿಪರೇಷನ್ ಅಂಡ್ ಟ್ರಾನ್ಸಿಷನ್ ಅಂತ ಹೇಳ್ತಾರೆ. ಅಂದ್ರೆ ಆಹಾರ ಎಲ್ಲ ಸಾಮಗ್ರಿಗಳನ್ನ ತಂದಿಟ್ಕೊಂಡ್ರು, ಕ್ರಾಪ್ಸ್ ಬಂತು, ಅದು ಎಲ್ಲ ಆಯ್ತು. ಇದು ಇನ್ ಬಿಟ್ವೀನ್ ನವೆಂಬರ್ ಅಲ್ಲಿ ಬರೋ ಅಂತ ಹುಣ್ಣಿಮೆ ಇದು.
ಇದರಲ್ಲಿ ಈ ಈ ಕಥೆನ ಇದನ್ನ ಜೋಡಿಸಿದ್ದಾರೆ. ಇದು ಪ್ರಿಪ್ರೇಷನ್ ಆಗಿರುತ್ತೆ, ತಂದಿಟ್ಕೊಂಡಿರ್ತೀವಿ. ಮತ್ತೆ ಬದಲಾವಣೆ, ಟ್ರಾನ್ಸ್ಲೇಷನ್ ಅಂದ್ರೆ ಬದಲಾವಣೆಯ ಕಾಲದ ಹುಣ್ಣಿಮೆ ಇದು ಅಂತ. ಇಲ್ಲಿ ಚಳಿಗಾಲ ಶುರು ಆಗುತ್ತೆ, ನವೆಂಬರ್ದು ವಿಂಟರ್ಸ್ ಶುರು ಆಗೋಗುತ್ತಲ್ಲ ಇದ್ರ ಬಗ್ಗೆ. ಮತ್ತೆ ಇದೆ ಕಲೆಕ್ಟ್ ದೇರ್ ಫುಡ್ ಅಂಡ್ ಸಪ್ಲೈಸ್ ಅಂಡ್ ಸ್ಟೋರ್ ದೆಮ್ಸೆಲ್ಸ್ ಇನ್ ದೇರ್ ಕಾಟೇಜಸ್ ಅಂತ ಇದ್ರ ಬಗ್ಗೆ ಒಂದು ಕತೆ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಬರುವಂತದ್ದು ಕೋಲ್ಡ್ ಮೂನ್ ಅಂತ. ನೆಕ್ಸ್ಟ್ ಇನ್ನೇನ್ ಡಿಸೆಂಬರ್, ಎಲ್ರಿಗೂ ಗೊತ್ತು ಡಿಸೆಂಬರ್ ಕೋಲ್ಡ್ ಏನೇ ತಾನೇ, ತುಂಬಾ ಚಳಿಗಾಲ ಬಂದ್ಬಿಟ್ಟಿರುತ್ತೆ. ಇದು ಡಿಸೆಂಬರ್ ಅಲ್ಲಿ ಬರುವಂತದ್ದು. ಇದರಲ್ಲಿ ಅತಿ ಹೆಚ್ಚು ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಹೆಚ್ಚಿನ ವಿಂಟರ್ ಕಾಣಲ್ಪಡುತ್ತೆ. ಇಲ್ಲಿ ಈ ಸಮಯದಲ್ಲಿ ಒಂಥರ ಸ್ನೋ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಬ್ಯೂಟಿಫುಲ್ ಆಗಿ ಲ್ಯಾಂಡ್ಸ್ಕೇಪ್ಸ್, ಪ್ರಕೃತಿಯಲ್ಲಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಒಂದು ವಿವರಣೆ ಇದನ್ನ ಕನೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಇದನ್ನ ಕೋಲ್ಡ್ ಮೂನ್ ಅಂತ ಹೇಳಿದೆ, ಡಿಸೆಂಬರ್ ಮೂನ್. ನಾನು ಸೂಪರ್ ಮೂನ್ ಬಗ್ಗೆ ಹೇಳ್ತೀನಿ ಅಂದೆ. ಸೂಪರ್ ಮೂನ್ ಇದು ನಾಳೆ ನೋಡಿ, ನಾಳೆ ಸೂಪರ್ ಮೂನ್ ಬರ್ತಾ ಇರೋದು, ಬರ್ತಾ ಇದೆ. ನಾಳೆ ದಿನ ರಕ್ಷಾ ಬಂಧನ ಕೂಡ, ರಾಖಿ ಹುಣ್ಣಿಮೆ ಅಂತ ಹೇಳ್ತಾರೆ. ಖಂಡಿತ ಜರೂರ್ ಎಲ್ರೂ ರಾಖಿ ಹಬ್ಬ ಸಿಂಪಲ್ ಆಗಿ ಆಚರಣೆಯಲ್ಲಿ ಇಲ್ಲ ಅಂದ್ರೂ ನೆನಪು ಮಾಡ್ಕೊಳ್ಳಿ. ನಿಮ್ಮ ಬ್ರದರ್ ಸಿಸ್ಟರ್ಸ್ ಬಾಂಧವ್ಯ ಉಳಿಲಿ, ಚೆನ್ನಾಗಿರ್ಲಿ, ಒಳ್ಳೆ ಕಂಪ್ಯಾಟಿಬಲ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಇದು ನೆನಪು ಮಾಡ್ಕೊಳ್ಳಿ. ಮಾತಾಡಿ, ಫೋನ್ ಮಾಡಿ, ಅಥವಾ ಹತ್ರದಲ್ಲಿ ಮನೆಗೆಲ್ಲ ಹೋಗಿ ಬನ್ನಿ. ಇಲ್ಲಿ ರೆಡ್ ಕಲರ್ ಥ್ರೆಡ್ ಕೈಗೆ ಕಟ್ಟೋದು ಒಳ್ಳೇದು ಅಂತ ಹೇಳ್ತಾರೆ. ರೆಡ್ ಸಿಂಬಲೈಸಸ್ ಮಾರ್ಸ್ ಅಂಡ್ ಸಿಂಬಲೈಸಸ್ ಬ್ರದರ್ಹುಡ್ ಆಲ್ಸೋ. ಅಣ್ಣಂದಿರಿಗೆ ತಮ್ಮಂದಿರಿಗೆ ಕೆಂಪು ದಾರ ರಾಖಿ ಕಟ್ಟಿ ಮತ್ತ ಆಶೀರ್ವಾದನ ತಗೊಳ್ಳಿ. ಚಿಕ್ಕವರಾದ್ರೆ ಆಶೀರ್ವಾದ ಕೊಡಿ ಅಂತ ಹೇಳ್ತೀನಿ. ಮತ್ತೆ ಇದು ಈ ನಾಳೆ ಮೂನ್ 3 days ತನಕನೂ ಇದ್ರದ್ದು ಪ್ರಭಾವ ಇರುತ್ತೆ. ಅಂದ್ರೆ ಹೆಂಗೆ ಅಂದ್ರೆ, ಇವತ್ತು ಸಂಡೇ ಇರುತ್ತೆ, ಸಂಡೆಯಿಂದ ನಾಳೆ ಮಂಡೇ, ಮತ್ತೆ ಮಂಗಳವಾರ ಟ್ಯೂಸ್ಡೇ ತನಕನೂ ಬರುತ್ತೆ. ಇದ್ರ ಪ್ರಭಾವ ಒಂದಿನ ಹಿಂದೆ ಒಂದಿನ ನಂತರ ಕೂಡ ಬರುತ್ತೆ. ಇದನ್ನ 1979ರಲ್ಲೇನೆ ಇದ್ಯಾರೋ ರಿಚಾರ್ಡ್ ನೋಲೆ ಅನ್ನೋರು ಅಸ್ಟ್ರಾಲಜರ್ ಇದನ್ನ ಸೂಪರ್ ಮೂನ್ಗೆ ಒಂಥರ ಹೋಲಿಸಿ ಅದ್ರ ಬಗ್ಗೆ ವಿವರಣೆ ಹೇಳಿದ್ರಂತೆ ಜಗತ್ತಿಗೆ. ಇಲ್ಲಿ ಇದು ಯಾಕೆ ಅಂತಂದ್ರೆ, ಸೂಪರ್ ಮೂನ್ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಇದು ಪೂರ್ಣ ಚಂದ್ರನ 90% ಭಾಗದಷ್ಟು ದೊಡ್ಡದಾಗಿ ಪೂರ್ತಿಯಾಗಿ ನಾವು ನೋಡ್ತೀವಿ ಅಂತ. ಆಕ್ಚುಲಿ ನಾವು ನೋಡೋದು ಚಂದ್ರನ ಒಂದು ಭಾಗ ಮಾತ್ರ, ಇನ್ನೊಂದು ಭಾಗ ಹಿಡನ್ ಆಗಿರುತ್ತೆ. ಅದು ನಮ್ಗೆ ಕಾಣಲ್ವಲ್ಲ, ಅದಕ್ಕೆ ನಾವು ಇನ್ನೊಂದು ಭಾಗ ನಮಗೆ ಗೊತ್ತಿಲ್ಲ, ಅದೇ ಒಂದು ಮುಖ ಮಾತ್ರ ಕಾಣುತ್ತೆ, ಇನ್ನೊಂದು ಮುಖ ಕಾಣಲ್ಲ ಅಂತ ಹೇಳ್ತಾರ. ಅದು ಇಲ್ಲಿ ವಿಚಾರ ಬರುತ್ತೆ. ಅಂದ್ರೆ ನಾವು ನೋಡೋದೇ ಒಂದ್ ಅರ್ಧ ಭಾಗ ಮಾತ್ರ, ಇನ್ನರ್ಧ ಭಾಗ ನಮಗ್ ಕಾಣಿಸೋದಿಲ್ಲ. ಇದು ಭೂಮಿಗೆ ಅತಿ ಹತ್ತಿರದಲ್ಲಿ ಬರುತ್ತೆ. ಆಕ್ಚುಲಿ ಅದು ಒಂದು ರೀಸನ್, ಹತ್ತಿರದಲ್ಲಿ ಬಂದಾಗ ಹೆಚ್ಚು ದೊಡ್ಡದಾಗಿ ಕಾಣುತ್ತೆ, ಸ್ವಲ್ಪ ದೂರ ಹೋದಾಗ ಚಿಕ್ಕದಾಗಿ ಕಾಣುತ್ತೆ. ನಾಳೆ ಎಲ್ಲರೂ ನೋಡಿ ಇದನ್ನ ಈವ್ನಿಂಗ್ ಆಮೇಲೆ ನಿಮ್ಗೆ ಅನ್ನಿಸ್ತಾ ಹೆಚ್ಚು ದೊಡ್ಡದಾಗಿ ಇದೆ ಚಂದ್ರ ಅಂತ ಅನ್ನಿಸ್ತಾ ಅನ್ನೋದನ್ನ ನಮ್ಗೆ ಹೇಳಿ, ಕಾಮೆಂಟ್ಸ್ ಅಲ್ಲಿ ಬರೆದು ಹೇಳಿ. ಮತ್ತೆ ಇದು ಸೂಪರ್ ಮೂನ್ ನಾಳೆ ಬ್ಲೂಯಿಶ್ ಆಗಿ ಕಾಣುತ್ತೆ ಅಂತ ಬೇರೆ ಹೇಳ್ತಾರೆ. ಇದನ್ನ ಬ್ಲೂ ಮೂನ್ ಅಂತ ಕೂಡ ಹೇಳ್ತಾರೆ ಅಂತ ಒಂದ್ ಕಡೆ ಎಲ್ಲೋ ಉಲ್ಲೇಖನ ಓದ್ದೆ ನಾನು. ಇದೊಂಥರ ರೇರ್ ಕಾಂಬಿನೇಷನ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದಕ್ ಕಾರಣ ಏನು ಅಂತಂದ್ರೆ, ಅಟ್ಮಾಸ್ಫಿಯರ್ ಅಲ್ಲಿ ಬ್ಲೂ ಡಸ್ಟ್, ನೀಲಿ ಕಲರ್ದ ಧೂಳು ಬಹಳ ಇರುತ್ತೆ. ಸೊ ಅದರ ಪ್ರಭಾವದಿಂದ ಚಂದ್ರ ಸ್ವಲ್ಪ ಬ್ಲೂಯಿಶ್ ಆಗಿ ಕಾಣ್ತಾನೆ ಅನ್ನೋದು ಒಂದು ಕನೆಕ್ಷನ್ ಸ್ಟೋರಿ ಇದ್ರಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಕನೆಕ್ಷನ್ ಇಂಟರ್ಪ್ರಿಟೇಷನ್ಸ್ ಕೊಟ್ಟಿದ್ದಾರೆ. ಯಾಕೆ ಬ್ಲೂ ಮೂನ್ ಅಂತಂದ್ರೆ, ಅಲ್ಲಿ ವಾತಾವರಣದಲ್ಲಿ, ಪ್ರಕೃತಿಯಲ್ಲಿ, ಅಟ್ಮಾಸ್ಫಿಯರ್ ಅಲ್ಲಿ ಬ್ಲೂ ಡಸ್ಟ್ ಜಾಸ್ತಿ ಇರುತ್ತೆ, ಬ್ಲೂ ಧೂಳು ಕಣಗಳು ಜಾಸ್ತಿ ಇರುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಅದು ಬ್ಲೂಯಿಶ್ ತರಾನೇ ಕಾಣುತ್ತೆ ಅಂತ ಅಂದ್ಬಿಟ್ಟು. ಬಟ್ ಆಕ್ಚುಲಿ ಚಂದ್ರ ಬ್ಲೂ ಏನು ಆಗಲ್ಲ ಅವತ್ತು, ಬಟ್ ಈ ವಾತಾವರಣದ ಪ್ರಭಾವದಿಂದ ಇದು ಬ್ಲೂ ಕಾಣುತ್ತೆ ಅಂತ.
ಮತ್ತೆ ಇದನ್ನ ನಾಳೆ ಅದೇ ಹಿಂದೂ ಫೆಸ್ಟಿವಲ್ ರಕ್ಷಾ ಬಂಧನಕ್ಕೆ ರಾಖಿ ಪೂರ್ಣಿಮಾ ಅಂತ ಕೂಡ ಹೇಳ್ತಾರೆ. ಎಲ್ಲ ಕೈಗೆ ಬ್ರೆಸ್ಲೆಟ್ ಕೊಟ್ಟೋದು, ಪ್ರೆಸೆಂಟೇಶನ್ಸ್ ಕೊಡೋದು, ಅಥವಾ ದಾರ ಒಂದು ಆಸ್ಪಿಷಿಯಸ್ ದಾರ ರಕ್ಷಣಾತ್ಮಕವಾಗಿ ಒಂದು ಬಾಂಡ್ ಆಗಿ ಪ್ರೊಟೆಕ್ಷನ್ ಅಪ್ಲಿಕೇಶನ್ ಇದ್ರ ಪ್ರತಿಯಾಗಿ ನಾವು ನಾಳೆ ರಕ್ಷಾ ಬಂಧನ ಆಚರಿಸೋಂಥದ್ದಿದೆ ಕೂಡ. ಇದಿಷ್ಟು ಒಂದು ವಿಚಾರ. ಎಲ್ಲ 12 ಹುಣ್ಣಿಮೆಗಳ ಬಗ್ಗೆ ಒಂದೊಂದು ಹೆಸರಿಟ್ಟಿದ್ರು ಅಂತ. ಇದ್ರಲ್ಲಿ ನಾಳೆ ಬರೋದು ಮಾತ್ರ ಸೂಪರ್ ಮೂನ್, ಅದ್ರ ಜೊತೆಗೆ ರಕ್ಷಾ ಬಂಧನ ಕೂಡ ಇದೆ. ಇದು ಅದರಿಂದ ನಾಳೆಯ ಹುಣ್ಣಿಮೆ ಅತಿ ಹೆಚ್ಚು ಪ್ರಶಸ್ತವಾದದ್ದು. ಮೆಡಿಟೇಷನ್ ಮಾಡಿ ಅಟ್ಲೀಸ್ಟ್ ಒಂದು 5 to 10 minutes ಆದ್ರೂ ಒಬ್ರೇ ಕೂತ್ಕೊಳ್ಳಿ, ಕಣ್ಣು ಮುಚ್ಚಿ ಕೂತು ಮೆಡಿಟೇಷನ್ ಮಾಡಿ ಚಂದ್ರನ ನೆನೆಸ್ಕೊಂಡು, ಅಥವಾ ಮಾಡಿ ಮೇಲೆ ಹೊರಗಡೆ ಹೋಗ್ಬಿಟ್ಟು ಚಂದ್ರನ ಬೆಳಕಲ್ಲಿ 1 hour ಮಿನಿಮಮ್ 1 hour ಆದ್ರೂ ಕಳೀರಿ. ಇದರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ, ವೈಬ್ರೇಷನ್ಸ್ ಬರುತ್ತೆ. ನಿಮ್ಮ ಹತ್ರ ಏನಾದ್ರೂ ಕ್ರಿಸ್ಟಲ್ಸ್ಗಳು ಅದೆಲ್ಲ ಇದ್ರೆ ಅದನ್ನ ಹುಣ್ಣಿಮೆ ಬೆಳಕಲ್ಲಿ 1 hour ಇಡಿ. ಹುಷಾರಾಗಿ ಇಟ್ಕೊಳ್ಳಿ, ಅದು ವ್ಯಾಲ್ಯೂಯಬಲ್ ಇರುತ್ತೆ. ಹುಷಾರಾಗಿ ಯಾವ ರೀತಿ ಅದನ್ನ ಕೇರ್ ಆಗಿ ಇಡ್ಬೇಕು, ತಗೊಂಡ್ ಬರ್ಬೇಕು ನೆನಪಿಂದ ಅಂತ ನೋಡಿ ಅದನ್ನಿಡಿ. ಆಮೇಲೆ ನಾಳೆ ಮಾತ್ರ ಹುಣ್ಣಿಮೆ, ಎಲ್ಲ ಹುಣ್ಣಿಮೆಗಳು ಕೂಡ ಅತ್ಯಂತ ಪವರ್ಫುಲ್ ಆಗಿರುತ್ತೆ. ಹುಣ್ಣಿಮೆ ಮತ್ತು ನ್ಯೂ ಮೂನ್ ಅಂದ್ರೆ ಇದು ಅಮಾವಾಸ್ಯೆಗೆ ನ್ಯೂ ಮೂನ್ ಅಂತೀವಿ, ಅಂದ್ರೆ ಅವತ್ತು ಹೊಸ ಚಂದ್ರ ಉದಯ ಆಗುತ್ತೆ. ಮತ್ತೆ ಇದು ಫುಲ್ ಮೂನ್ ಅಂತ ಹೇಳ್ತೀವಿ. ಎರಡೂ ಕೂಡ ಒಳ್ಳೆ ಪಾಸಿಟಿವ್, ತುಂಬಾ ವೈಬ್ರೇಷನಲ್ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ ಪ್ರಕೃತಿಯಲ್ಲಿ, ಯೂನಿವರ್ಸ್ ಅಲ್ಲಿ. ಇವೆರಡನ್ನು 2 ಟೈಮಲ್ಲೂ ಕೂಡ ನಾವು ಶಕ್ತಿನ ಪಡಿಬಹುದು. 15 ದಿವಸ ಅಟ್ಲೀಸ್ಟ್ 15 ದಿವಸಕ್ಕೊಮ್ಮೆ ಆದ್ರೂ ಸ್ವಲ್ಪ ಮೆಡಿಟೇಷನ್, ಸುಮ್ನೆ ಸೈಲೆಂಟ್ ಆಗಿರೋದು, ಏನು ಜಗಳ ಕದನ ವಾದ ವಿವಾದಗಳನ್ನ ಮಾಡದೇ ಇರೋದು, ಇಂಥದನ್ನೆಲ್ಲ ಪಾಲಿಸಿದ್ರೆ ಒಳ್ಳೇದು. ಯಾರು ದೇವರೇ ಮಾಡ್ಬೇಕು, ಅಸ್ಟ್ರಾಲಜಿನೇ ತಿಳ್ಕೊಬೇಕು, ಅದನ್ನೇ ನಂಬೇಕು ಅಂತ ಏನಿಲ್ಲ. ನಮಗೆ ಕಣ್ಣಿಗೆ ಕಾಣೋ ವಿಚಾರಗಳಲ್ಲಿ ಅವುಗಳನ್ನ ಪಾಲಿಸಿದ್ರೆ ಸಾಕು. ಅದ್ರೊಳಗಡೆನೆ ಎಲ್ಲದೂ ಇದೆ. ನಾವು ಪರ್ಟಿಕ್ಯುಲರ್ ಆಗಿ ಅಸ್ಟ್ರಾಲಜಿ ಇಲ್ಲಪ್ಪ ನಂಗೆ ಅಸ್ಟ್ರಾಲಜಿ ಅಂದ್ರೆ ಆ ತರ ಎಲ್ಲ ಯೋಚನೆ ಮಾಡೋದೇ ಬೇಡ. ಇದು ಪ್ರಕೃತಿಯಲ್ಲಿರೋದು. ನಾವು ಸೂರ್ಯನ ಕೆಳಗಿದೀವಿ, ಚಂದ್ರನ ಕೆಳಗಿದ್ದೀವಿ, ಪ್ರತಿದಿನ ಸೂರ್ಯ ಚಂದ್ರನ ನೋಡ್ತಾನೆ ಇದೀವಿ. ಇವ್ರು ಕಣ್ಣಿಗೆ ಕಾಣೋ ದೇವರುಗಳು, ಸೃಷ್ಟಿಯ ಮೂಲಗಳು. ಇವುಗಳಿಂದ ನಾವು ಪ್ರಕೃತಿ ನೋಡ್ತಾ ಇದೀವಲ್ಲ. ಸೂರ್ಯ ಇದು ಬರೀ ಬೆಳಕಲ್ಲೋ, ಇದು ಜಗದ ದೇವರ ದಯೆ ಕಾಣೋ ಅಂತ ಒಂದು ಭಾವಗೀತೆ ಕೂಡ ಇದೆ. ಸೂರ್ಯನಿಂದ ನಾವು ಎಷ್ಟು ಸೋಲಾರ್ ಶಕ್ತಿ ತಗೋತೀವಿ, ವಿಟಮಿನ್ ಡಿ ತಗೋತೀವಿ ಅಲ್ವಾ. ಸೂರ್ಯ ಬರ್ಲಿಲ್ಲ ಅಂದ್ರೆ ದಿನ ಬೆಳಗಾಗದೇ ಇಲ್ಲ, ಸೂರ್ಯ ಬರ್ಲಿಲ್ಲ ಅಂದ್ರೆ ಕೆಲ್ಸಗಳಾಗಲ್ಲ ಅಲ್ವಾ. ಎಷ್ಟೊಂದು ವಿಚಾರಗಳು ಬರುತ್ತೆ. ಚಂದ್ರ ಇಲ್ಲ ಅಂದ್ರೆ ರಾತ್ರಿ ಹೊತ್ತು ಬೆಳಕು ಕಾಣಲ್ಲ. ಚಂದ್ರ ಬರ್ಲಿಲ್ಲ ಅಂದ್ರೆ ಮನಸ್ಸಿಗೆ ಮುದ ಇರಲ್ಲ, ಕವಿಗಳಿಗೆ ಕೆಲ್ಸನೇ ಇರಲ್ಲ, ಬರೀಲಿಕ್ಕೆ ಏನು ಸ್ಫೂರ್ತಿನೇ ಸಿಗಲ್ಲ. ಚಂದ್ರನ್ ನೋಡ್ತಾ ಎಷ್ಟು ಇದೆ ಚಂದ್ರನ್ ಬಗ್ಗೆ ಅಲ್ವಾ. ನಾವು ಚಿಕ್ಕ ಹುಟ್ಟಿದಾಗಿನಿಂದ ಚಂದ್ರ ನಮ್ಮ ಜೊತೆ ಇದ್ದಾನೆ. ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ನಾಳೆ ರಕ್ಷಾಬಂಧನ, ಎಲ್ಲ ಅಣ್ಣ ತಮ್ಮಂದ್ರಿಗೂ ರಕ್ಷಾಬಂಧನದ ಶುಭಾಶಯಗಳು. ಒಳ್ಳೇದಾಗ್ಲಿ. ದೇವರು ಎಲ್ರಿಗೂ, ಎಲ್ಲ ಅಣ್ಣ ತಂಗಿರು ಅಕ್ಕ ತಂಗಿರು ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು.